ಏ ಇಲ್ಲ ಬರ ರೈತ ಸಂಘ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದಾರೆ. ಅವ್ರು ಬಂದು ಇಲ್ಲಿ ಎನಿ ಟೈಮ್ ಯಾರೋ ಒಬ್ರು ಹಿಂಗೆ ಒಂದು 10 ಜನ ಬರೋದು, ಪ್ರೊಟೆಸ್ಟ್ ಮಾಡೋದು, ನಿಲ್ಸಕ್ಕೆ ನೋಡೋದು. ರೈತರಿಗೂ ತೊಂದರೆ ಆಗ್ತದೆ. ನಮಸ್ಕಾರ, ನಾನು ವೆಂಕಟಾಚಲಪತಿ, ಕೋಲಾರ ಜಿಲ್ಲಾ ಜನಪರ ವೇದಿಕೆಯ ಕಾನೂನು ಕೋಶದ ಅಧ್ಯಕ್ಷ. ಇವತ್ತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಶ್ರೀನಿವಾಸಪುರದಲ್ಲಿ ನಡೀತಾ ಇರೋವಂಥ ಅವರೇಕಾಯಿನ ವ್ಯಾಪಾರದ ಬಗ್ಗೆ ಬೀದಿಯಲ್ಲಿ ಅಂದರೆ MG ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಕೊಂಡು APMC ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ APMCಗೆ ಬರಬೇಕಾಗಿರುವಂಥ ಆದಾಯನ ಕೋತಾ ಮಾಡಿ ನಡೀತಾ ಇರೋಂಥ ವ್ಯಾಪಾರದ ವಿರುದ್ಧ ಮತ್ತು ಅದರಲ್ಲಿ ಪಾಲ್ಗೊಂಡಂಥ ಮಾನ್ಯ ಮಾಜಿ ಸ್ಪೀಕರ್ ಆದಂಥ ರಮೇಶ್ ಕುಮಾರ್ ಅವರು ಮತ್ತು ಅವ್ರ ಬೆಂಬಲಿಗರಾದಂಥ ಪ್ರಕಾಶ್ ಮತ್ತಿತರರು ವಿರುದ್ಧ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೀವಿ. ತತ್ಕ್ಷಣಕ್ಕೆ ಬರುವಂತೆ ತಾವು APMCಗೆ ಅವರೇಕಾಯಿ ಮಾರಾಟ ಮಾಡೋದನ್ನು ಶಿಫ್ಟ್ ಮಾಡಿಸ್ಬೇಕು, ಕಾಯ್ದೆಗೆ ಗೌರವ ಕೊಡಬೇಕು. ತಾವೇ ಮಾಡಿರುವಂಥ ಕಾಯ್ದೆಗಳು, ತಾವು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದ್ದೀರಿ, ಸಾಂವಿಧಾನಿಕ ಹುದ್ದೆಗಳನ್ನು ಅಲಂಕರಿಸಿದ್ದೀರಿ, ಮಾಜಿ ಮಂತ್ರಿಗಳಾಗಿದ್ದೀರಿ, ಮಾಜಿ ಸ್ಪೀಕರ್ ಆಗಿದ್ದೀರಿ. ಆದರೆ ಒಂದು ಬೀದಿ ರೌಡಿ ಥರ ಬಂದು ಒಂದು ಸಮುದಾಯಕ್ಕೆ ಆ ಲ್ಯಾಂಗ್ವೇಜು, ಆ ಭಾಷೆ ನೋಡಿದ್ರೆ ರೌಡಿಗಿಂತಲೂ ಕಡೆ ಇದ್ದೀರಿ ತಾವು ಮಾತಾಡಿರೋದು. ಬಟ್ಟೆ ಬಿಚ್ಚೋ ಥರ ಮೈಹೂನ ಅರೇಬಿಕ್ ಭಾಷೆನೋ ಹಿಂದಿ ಭಾಷೆನೋ ಅಥವಾ ಸ್ಥಳೀಯವಾಗಿ ಮಾತಾಡೋಂಥ ಉರ್ದು ಭಾಷೆನೋ ಯಾವುದೂ ಗೊತ್ತಾಗ್ತಾಯಿಲ್ಲ ಜನಗಳಿಗೆ. ಮೈಹೂನ ಅಂದರೆ ನೀವು ಒಂದು ಧರ್ಮದ ಜೊತೆ ಅಥವಾ ಒಂದು ಜಾತಿ ಜೊತೆ ಇದ್ದೀರಿ ಅಂತ ತೋರಿಸೋದಕ್ಕೇನಾದರೂ ಅಲ್ಲಿ ಬಂದಿದ್ದೀರಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಸರ್ಕಾರ ಏನಕ್ಕೆ APMC ಮಾಡಿದೆ? ಮುಚ್ಚಿಸ್ಬಿಡಿ APMC. ಶ್ರೀನಿವಾಸಪುರಕ್ಕೆ APMC ಬೇಡ. ಬೀದಿಯಲ್ಲಿ ಅವ್ರಿಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರವ್ರ ಇಷ್ಟ. ಯಾಕೆ ಬೇಕು APMC? ನೀವು ಯಾಕೆ ಕಾಯ್ದೆ ಮಾಡಿದ್ದೀರಿ? ಬಹುಜನರ ಬಗ್ಗೆ ನೀವು ಯಾಕೆ ಕಾಳಜಿ ತೋರಿಸ್ತಾ ಇಲ್ಲ? APMCಯಲ್ಲಿ ಮಾಡಿದರೆ ಸರ್ಕಾರಕ್ಕೂ ಆದಾಯ, ರೈತರಿಗೆ ಬಲ. ಅದನ್ನು ಬಿಟ್ಟು ಯಾರಾದರೂ ಬರೆದ್ರೆ ನಾನು ನೋಡ್ಕೋತೀನಿ, ನಾನಿದ್ದೀನಿ, ಉಪದೇಶ ಮಾಡ್ತೀರಿ. ನಿಮ್ಮ ಉಪದೇಶ ಯಾರಿಗೆ ಬೇಕು ಸ್ವಾಮಿ? ಎಲ್ರಿಗೂ ಗೊತ್ತಿದೆ. ಕಾನೂನನ್ನು ಕೈಗೆ ತೊಗೊಂಡ್ರೆ ಪೊಲೀಸರು ಕೊಳ ಹಾಕಿ ಮನೆ ಜೈಲಿಗೆ ಕಳಿಸ್ತಾರೆ. ಅದನ್ನು ತಾವು ಎಚ್ಚರಿಸೋ ನೆಸಿಟಿ ಇಲ್ಲ. ಜೈಲಿಗೆ ಹೋಗೋರು ಸಾವಿರಾರು ಜನ ಹೋಗ್ತಾರೆ ಬರ್ತಾರೆ, ಹೋರಾಟ ಮಾಡೋಕ್ಕೆ ಬಂದವರು. ಅಂದರೆ ರೈತರನ್ನ ನೀವು ಜೈಲಿಗೆ ಕಳಿಸ್ಬೇಕು ಅಥವಾ ಕೀಳಾಗಿ, ಎಷ್ಟು ನಿಮ್ಮ ಬೆಂಬಲಿಗರು ಕೀಳಾಗಿ ಮಾತಾಡಿದ್ದಾರೆ ರೈತರಿಗೆ ಅಂತಂದರೆ ನಾಚಿಕೆ ಆಗುತ್ತೆ. ತಾವು ಈ ರೀತಿ ಮಾತಾಡಿಸ್ತೀರಾ ತಮ್ಮ ಈ ಬೆಂಬಲಿಗರ ಮುಖಾಂತರ? ರೈತರು ಅಂದರೆ ಏನು ವಸೂಲಿಗೆ ಬಂದಿದ್ದಾರಾ? ಅಲ್ಲಿಗೆ ಬಂದು ಕೇಳೋಂಥ ರೈತರನ್ನ ನೀವು ಕಳ್ಳರ ಥರ ಟ್ರೀಟ್ ಮಾಡ್ತೀರಾ? ಅವ್ರೇನು ಕಳ್ಳರ? ಈ ಗೋಸುಂಬೆ ನಾಟಕ ಯಾಕೆ ಸ್ವಾಮಿ? ಅದೇ ಅವತ್ತು ಮಾರನೇ ದಿನ ಅವತ್ತೇ ತಾವು ಹೋಗ್ತೀರಿ, ರೈತರದ್ದು ಸಭೆ ಮಾಡ್ತೀರಿ. ಅರಣ್ಯ ಇಲಾಖೆಯಲ್ಲಿ ನಾನು ನಿಮಗೆ ಬನ್ನಿ ಜಮೀನು ಕೊಡಿಸ್ತೀನಿ, ನಾನು ನಿಂತ್ಕೊಳ್ತೀನಿ, ನಾನು ರಕ್ತ ಕೊಡ್ತೀನಿ, ನನ್ನ ಜೀವನ ಕೊಡ್ತೀನಿ, ನಾನು ಹುಟ್ಟಿರೋದೇ ಇದಕ್ಕೆ ಅಂತ ಹೇಳ್ತೀರಿ. ಇಲ್ಲಿ ರೈತರಿಗೆ ಬರೋವಂಥ ಆದಾಯನ ಕೋತಾ ಮಾಡಿಸಿ ಇಲ್ಲ ರಸ್ತೆಯಲ್ಲೇ ಮಾಡಿ. ರಸ್ತೆಯಲ್ಲಿ ನೀವು ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಓಡಾಟ ಮಾಡೋರು, ಪ್ರತಿದಿನ ಓಡಾಟ ಮಾಡೋರು, ಆಂಬ್ಯುಲೆನ್ಸ್ ಹೋಗೋರು ಅಥವಾ ಬೇರೆ ಬೇರೆ ಜನ ವೆಹಿಕಲ್ಗಳಲ್ಲಿ ಹೋಗೋವಂಥದ್ದು ತೊಂದರೆ ಮಾಡೋದಕ್ಕೆ ನೀವು ಮುಂದೆ ಬಂದು ನಿಂತ್ಕೊಳ್ತೀರಿ. ಒಂದು ಸಮುದಾಯದ ಪರವಾಗಿ ನಿಂತ್ಕೊಂಡು ಮಾತಾಡ್ತೀರಿ. ನಿಮಗೆ ಇನ್ನೂ ಎಷ್ಟು ವರ್ಷ ನೀವು ಈ ಶ್ರೀನಿವಾಸಪುರನ ಕಪಿ ಮುಷ್ಟಿಯಲ್ಲಿ ನೀವಿಬ್ಬರೂ ಸೇರಿ ಇಟ್ಕೋಬೇಕು ಅಂತ ಇದ್ದೀರಿ ಅಂತ ಗೊತ್ತಿಲ್ಲ. ಅವರು ಮಾಜಿ ಶಾಸಕರ ಬಗ್ಗೆ ಹಾಲಿ ಶಾಸಕರು ಹೇಳ್ತಾರೆ. ಹಾಲಿ ಶಾಸಕರಿಗೆ ನಾಚಿಕೆ ಆಗಬೇಕು. ಅದು ಏನು ಜನ್ಮ ಅಂತ ನಾವು ಶ್ರೀನಿವಾಸಪುರದ ಜನ ಇವ್ರನ್ನ ತಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ ಮುಂದಿನ ವರ್ಷ ನಾವು ಸರಿ ಮಾಡ್ತೀವಿ ಅಂತ. ಇದು 4-5 ವರ್ಷದಿಂದ ನಡೀತಾ ಇದೆ, ಇದೇನು ಇವತ್ತೇ ಬಂದಿಲ್ಲ. ಅವ್ರಿಗಾದರೂ ಬುದ್ಧಿ ಬೇಡವಾ? ತಕ್ಷಣ ನಾವು ಶಿಫ್ಟ್ ಮಾಡಿದರೆ ಆದಾಯ ಬರುತ್ತೆ, APMC ತೆಕ್ಕೆಗೆ ಹೋಗಲಿ, APMC ಮುಖಾಂತರ ಮಾರಾಟ ಆಗಲಿ ಅನ್ನೋ ಕಾಮನ್ ಸೆನ್ಸ್ ಇಲ್ಲದೆ ಇರೋಂಥ ಶಾಸಕರನ್ನು ನಾವು ಶ್ರೀನಿವಾಸಪುರದಲ್ಲಿ ಕಾಣ್ತಾ ಇದ್ದೀವಿ. ಇವರಿಬ್ಬರನ್ನೂ ದೂರ ಮಾಡಬೇಕು ಅನ್ನೋದು ಈ ಜನಪರ ವೇದಿಕೆಯ ಕಾಳಜಿ. ಹಾಗೂ ಸೋಮವಾರದೊಳಗೆ ಮಾನ್ಯ ತಹಸೀಲ್ದಾರರು ಪಾಪ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರ ಕೈನ ಇವ್ರು ಕಟ್ಟಾಕಿದ್ದಾರೆ, APMC ಅವ್ರ ಕೈ ಕಟ್ಟಾಕಿದ್ದಾರೆ. ಇವರು ಮಾತಿಲ್ಲದೆ ಅಲ್ಲಿ ಏನು ಒಂದು ಉಲ್ಕಡ್ಡಿ ಸಹ ಆಡಲ್ಲ ಶ್ರೀನಿವಾಸಪುರದಲ್ಲಿ.
ಈ ರೀತಿ ಇರೋವಾಗ ತಹಸೀಲ್ದಾರ್ ತಾನೆ ಏನು ಮಾಡೋಕ್ಕಾಗುತ್ತೆ, ಅವರು ಕೆಲಸ ಮಾಡಬೇಕಲ್ಲ. ಈಗ ನಾವು ಈಗಾಗಲೇ ನೋಡಿದ್ದೀರಿ ಪಕ್ಕದ ತಾಲೂಕು ಶಿಡ್ಲಘಟ್ಟದಲ್ಲಿ ಏನಾಯಿತು ಅಂತ. ಕಂಪ್ಲೇಂಟ್ ಕೊಡೋಕೆ ಹೋಗಿ ಇವಾಗ ಪಾಪ ಸುಮ್ಮನೆ ಆಗಿದ್ದಾರೆ. ಯಾಕೆಂದರೆ ಅವ್ರನ್ನ ಎತ್ತು ಬಿಸಾಕ್ತಾರೆ ಇವರು. ಆ ಭಯಕ್ಕೆ ಅವರು ಸುಮ್ಮನೆ ಸಾಫ್ಟ್ ಕಾರ್ನರ್ನ ತೋರಿಸ್ತಾ ಇದ್ದಾರೆ. ಆದರೆ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ಮಾಡಬೇಕು, ತಕ್ಷಣ ಕಾನೂನು ಕ್ರಮ ಇವ್ರ ಮೇಲೆ ಜರುಗಿಸಬೇಕು. ಹಾಗೆ ಆಗಿರೋಂಥ ನಷ್ಟನ ಇಲ್ಲಿ ತನಕ ಸುಮಾರು 1 ತಿಂಗಳಿಂದ ಅವರೆಕಾಯಲ್ಲಿ ಎಷ್ಟು ನಷ್ಟ ಆಗಿದೆ ಆ ನಷ್ಟನ ಇವ್ರ ಹತ್ರ ವಸೂಲಿ ಮಾಡಬೇಕು. ತತ್ಕ್ಷಣ ಜಾರಿಗೆ ಬರುವಂತೆ ಇವರೇನಾದರೂ APMCಗೆ ಶಿಫ್ಟ್ ಮಾಡಿಸ್ಲಿಲ್ಲ ಅಂತಂದರೆ ಶ್ರೀನಿವಾಸಪುರದ ಜನ ಬೀದಿಗಿಳಿದು ಹೋರಾಟ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇಲ್ಲಿ ರಾಜಕೀಯಕರಣ ಆಗ್ತಿಲ್ಲ, ರೈತರ ಶೋಷಣೆ ನಡೀತಾ ಇದೆ. ದೊಡ್ಡ APMC ಕಟ್ಟಿದ್ದಾರೆ ಸರ್ಕಾರದವರು. APMCಯಲ್ಲಿ ಮಾಡಬೇಕು ಅಂದ್ಬಿಟ್ಟು ಮ್ಯಾಂಗೋ ಮಂಡಿಗೆ ಹೇಗೆ ಮಾಡಿದ್ರು ಈಗ ಅವರೆಕಾಯಿ ಮಾಡಬೇಕು. ಕೋಲಾರ, ಚಿಂತಾಮಣಿ ಕಂಪೇರ್ ಮಾಡಿದ್ರೆ ಇಲ್ಲಿ ಮಾವಿನ ತೋಟ ಜಾಸ್ತಿ ಇರೋದ್ರಿಂದ ಅದರೊಳಗೆ ಅವರೆಕಾಯಿ ಕೂಡ ಜಾಸ್ತಿ ಇದೆ. ನೀವು ಪಕ್ಕದ APMC ಮಾರುಕಟ್ಟೆಗಳಲ್ಲಿ ಅಂದರೆ ಕೋಲಾರ, ಚಿಂತಾಮಣಿಯಲ್ಲಿ, ಚಿಕ್ಕಬಳ್ಳಾಪುರ ವಿಚಾರಿಸಿ ಅಲ್ಲಿಗೆ ಇನ್ನೂ ಹೆಚ್ಚಿನ ಆವಕ ಅವರೆಕಾಯಿ ಶ್ರೀನಿವಾಸಪುರದಲ್ಲಿದೆ. ಸುಮಾರು 25 ಲಕ್ಷ ವ್ಯವಹಾರ ಪರ್ ಡೇ. ಈಗ ರೇಟ್ಸ್ ಕಡಿಮೆ ಇದೆ, ಈಗ ಆಗ್ತಾ ಇದೆ. ಅದರಿಂದ 60 ದಿವಸ ಇದು ಬರುತ್ತೆ ನಮ್ಗೆ ಇನ್ಕಮ್ಮು. 60 ದಿವಸ APMCಗೆ ಎಷ್ಟು ಲಾಸು ಅಂತ ಲೆಕ್ಕ ಹಾಕಿ. 25 lakhs ಪರ್ ಡೇ ಲಾಸ್ ಏನು APMC ಟ್ರಾನ್ಸಾಕ್ಷನ್ ವಹಿವಾಟು ನಡೀತಾ ಇರೋದಿಲ್ಲ. APMC ಒಳಗೆ ಮಾಡ್ರೆ ರೈತರೆಲ್ಲ ಅಲ್ಲಿಗೆ ಹೋಗ್ತಾರೆ. ಈಗ ವಿಧಿ ಇಲ್ಲದೆ ವ್ಯಾಪಾರಗಳು ಇಲ್ಲಿರೋದ್ರಿಂದ ಬರ್ತಿದ್ದಾರೆ. ಸಾರ್ವಜನಿಕರು ತೊಂದರೆ, ಅಲ್ಲಿರೋ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ. ಮೊದಲೇ ಇಕ್ಕಟ್ಟಾದ MG ರಸ್ತೆ ಅದು. ಅಂಥ ರಸ್ತೆಯಲ್ಲಿ ಇವ್ರು ಮಾಡೋ ಅವಶ್ಯಕತೆಯೇ ಇಲ್ಲ. ಇದು 4-5 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಅಧಿಕಾರಸ್ಥರಿಗೆ ಅಂದರೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ, ಪೊಲೀಸರಿಗೆ, ಟ್ರಾಫಿಕ್ ಸಂಚಾರ ದಟ್ಟಣೆಗೆ ತೊಂದರೆ ಕೊಡ್ತಿದ್ದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಆಕ್ಷನ್ ತಗೋತೀವಿ ಅಂತಿದ್ದಾರೆ. APMC ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದೆ, ತಹಸೀಲ್ದಾರ್ಗೂ ಕೊಟ್ಟಿದೆ. ಎಲ್ಲರೂ ಬರ್ತಾರೆ, ಆಯಿತು ಮಾಡೋಣ ಅಂತಾರೆ, ಹಾಗೆ ಮುಂದುವರಿತಾರೆ. ಇತ್ತೀಚೆಗೆ ಅದು ದೌರ್ಜನ್ಯ ಬೇರೆ ಥೇಟ್ ಸಿನಿಮಾ ಖಳನಾಯಕರಂತೆ ಮಾಡ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ದಯವಿಟ್ಟು ಶ್ರೀನಿವಾಸಪುರ ಜನತೆ ಗಮನಿಸಿ. ಸುಮಾರು 11 ಚುನಾವಣೆಗಳಿಂದ ನೀವು ಯಾರನ್ನು ಎಲೆಕ್ಟ್ ಮಾಡ್ತಾ ಇದ್ದೀರಾ? ಒಬ್ಬರಲ್ಲ ಒಬ್ಬರು. ಅತಿ ಬುದ್ಧಿವಂತ ಇನ್ನೊಬ್ಬ, ನೀವೇ ಹೇಳಿಬಿಡಿ. ಇದು ಒಳ್ಳೆಯದ? ಮುಂದೆ ನಮ್ಮ ಇದಕ್ಕೆ ಅಭಿವೃದ್ಧಿ ಏನು ಮಾಡಿದ್ದಾರೆ ಅವರು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಬೇರೆ ಎಲ್ಲ ಟೌನ್ಸ್ ಯಾವ ಥರ ಯಾವ ತಾಲೂಕು ಡೆವಲಪ್ ಆಗಿದೆಯೋ ಅಷ್ಟೇ ಆಗಿರೋದು. ಎಕ್ಸ್ಟ್ರಾ ನೀವು ಒಂದು ಫ್ಯಾಕ್ಟ್ರೀಸ್ ಆಗಿದೆಯಾ? ಅವನ್ಯಾರೋ ಹೊರಗಡೆ ಬಂದು ಒಂದು ಪಲ್ಪ್ ಫ್ಯಾಕ್ಟ್ರಿ ತೆಗೆದ ಬಿಟ್ಟರೆ, ಲೋಕಲ್ ಅವ್ನು ಮಾಡ್ದ ಒಂದು ಪಲ್ಪ್ ಫ್ಯಾಕ್ಟ್ರಿ ಬಿಟ್ಟರೆ ಇನ್ಯಾರು ಪಲ್ಪ್ ಫ್ಯಾಕ್ಟ್ರಿ? ಮ್ಯಾಂಗೋ ಮೊನ್ನೆ ಆಯಿತು ಇಂಡಸ್ಟ್ರಿಯಲ್ ಏರಿಯಾಗೆ. ಆವಾಗ KH ಮುನಿಯಪ್ಪ ಅವರು ಟ್ರೈ ಮಾಡಿ ರೈಲ್ವೆ ಕೋಚ್ ಫ್ಯಾಕ್ಟ್ರಿಗೆ ಅಂತ ಬಂದರು. ಈಗಲ್ಲಿ ಅವ್ರ ಬೆಂಬಲಿಗೆ ಇದ್ದಾರೆ ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಆಗ್ತಿಲ್ಲ. KADB ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಿದ್ರೆ ಅದಕ್ಕೂ ಒಬ್ಬರು ಅಡ್ಡಿಪಡಿಸ್ತಾ ಇದ್ದಾರೆ. ಅದೇ ರೀತಿ ಕಳೆದ ಮಾವಿನ ಸೀಸನ್ನಲ್ಲಿ ಬರಲೇ ಇಲ್ಲ. ಅರಣ್ಯ ಇಲಾಖೆಯವರ ಒತ್ತುವರಿ ಟೈಮಲ್ಲಿ ಬರಲೇ ಇಲ್ಲ. ಈಗ ಮೊಸಳೆ ಕಣ್ಣೀರು ಸುರಿಸ್ಕೊಂಡು ಅವ್ರದ್ದು ಅರಣ್ಯಕ್ಕೆ ಹೋಗುತ್ತೆ ಅಂತ ಒಬ್ಬರು ಬರ್ತಿದ್ದಾರೆ. ಇನ್ನೊಬ್ಬರು ಸರಿಯಾಗಿ ಸ್ಟೇಟ್ಮೆಂಟ್ ಕೊಡ್ದಿರಾ ಆಯಿತು ಮುಂದಿನ ವರ್ಷ ನೋಡೋಣ ಅಂತಿದ್ದಾರೆ. ಮುಂದಿನ ವರ್ಷ ಬೇರೆ, ರೈತರೇ ನೀವೇ ಹೆಚ್ಚಿನ ಸಂಖ್ಯೆಯಲ್ಲಿರೋದು, ವ್ಯಾಪಾರಿಗಳಲ್ಲ. ವ್ಯಾಪಾರಿಗಳು ನಮ್ಗೆ ಅವಶ್ಯಕತೆ, ಅವ್ರನ್ನ ಬಿಟ್ಟೇನು ನಾವು ಮಾಡ್ತಿಲ್ಲ. ಆದರೆ ನಿಮ್ಮನ್ನು ಯಾಕೆ ಬಿಡಬೇಕು? ತಾಲೂಕಿನ ಜನತೆ ಗಮನಿಸಬೇಕು. ಇದೇ ವರ್ಷ MG ರಸ್ತೆಯಿಂದ APMC ಯಾರ್ಡ್ಗೆ ದಯವಿಟ್ಟು ಅವರೆಕಾಯಿ ಮಂಡಿಗಳನ್ನು ಶಿಫ್ಟ್ ಮಾಡಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ APMC ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲೇಬೇಕೆಂದು ನಮ್ಮ ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ